ಇಲ್ಲಕ್ಕೆ ನಿಮ್ಮ ಅಂತಕ್ಕೆ ನಮ್ಮ ವರ್ಣಕ್ಕೂ ಹೋಗಿ ಕರೆದು ಬರೋಕಕ್ಕ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಲ್ಲೇ ಮಾತಾಡೋಣ ಅಂದರೆ ಆ ಸುಗುಣಕ್ಕ ಇದ್ದಾಳೆ. ಅದಕ್ಕಾಗಿ ನಾನು ಮಾತಾಡೋಕ್ಕಾಗ್ದಿಲ್ಲದಕ್ಕೆ ನಿಮ್ಮ ಮನೆ ಹತ್ರ ಬಂದೆ ಅಕ್ಕ. ಅಲ್ಲ ಅವರು ಸರಿಯಾಗೇ ಮಾತಾಡ್ತಾ ಇದ್ದಾರೆ ಕಣೋ. ಇವಾಗ ಋತು ಇಲ್ಲ ಅಂತಂದಿದ್ರೆ ಮನೆನೇ ಅಲ್ಲ. ಅವಳನ್ನ ಇವಾಗ ಇವಳು ಸುಗುಣ ನೀಚಕಾಗಿನ ನಿಮ್ಮ ಅಕ್ಕ ನೀಚಕಾಗಿ ನೀನು ಕಟ್ಕೊಂಡು ಹೆಂಡ್ತಿನೇನೆ ನಿನ್ನ ತವ್ರ ಮನೆಗೆ ಕಳಿಸಿದ್ರೆ ಯಾರನ್ನ ಒಪ್ತಾರೇನೋ ಪ್ರವಿ. ಅದಕ್ಕೇನೆ ನೀನು ಏನೇ ಅಂದ್ರೂ ಋತು ಮಾತು ಕೇಳಬೇಕಾಗಿತ್ತು ಕಣೋ. ಅಕ್ಕ ಇಲ್ಲಿ ನೋಡಿ, ನಾನು ಇದೊಂದು ನಾಟಕ ಆಡ್ತಾ ಇರೋದು. ನಾನು ನಾಟಕ ಆಡ್ತಾ ಇರೋದಂತ ನಮ್ಮ ಅಕ್ಕರಿಗೆ ಇವ್ರಿಗೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ, ಋತುನ್ಗೂ ಗೊತ್ತಿಲ್ಲ. ನಾನು ಫೋನ್ ಮಾಡಿ ಹೇಳೋಣ ಅಂದರೆ ಅವಳು ಫೋನ್ ಎಲ್ಲನ ಬ್ಲಾಕ್ ಮಾಡ್ಕೊಂಡಿದ್ದಾಳೆ. ನಾನು ಒಂದೆರಡು ದಿವಸ ಆದಮೇಲೆ ಕೆಲಸ ಆದಮೇಲೆ ಹೇಳೋಣ ಅಂತ ಸುಮ್ಮನೆ ಒಬ್ರಿಗೆ ಗೊತ್ತಾದರೆ ವಿಷಯ ಸುಮ್ಮನೆ ವೈರಲ್ ಆಗ್ಬಿಟ್ಟು ಅದು ಸುಮ್ಮನೆ ಗೊತ್ತಾಗ್ಬಿಡುತ್ತೆ ಕೆಲಸ ಆಗಲಿ ಮುಂಚೆಗಂತ ಅಕ್ಕ ನಾನು ನಮ್ಮ ಸುಗುಣಕ್ಕನ್ನ ಸ್ವಲ್ಪ ಈಗ ನಾನು ಅವಳಿಗೇನು ಮೋಸ ಮಾಡ್ತಿಲ್ಲ. ಇವಾಗ 1 ಎಕರೆ ಅವಳಿಗೂ ಮಾಡಿಸ್ತಾ ಇದ್ದೀನಿ. ಇವಾಗ ಒಂದು 50,000 ಖರ್ಚು ಮಾಡಿದ್ದೀನಿ. ಒಂದು 50,000 ರೇಷ್ಮೆ ಸೀರೆ, ಕಿವಿ ಕೆಮ್ಮವು ಎಲ್ಲ ಕೊಡಿಸಿದ್ದೀನಿ. ನಾನೇನು ಅವಳಿಗೇನು ಮೋಸ ಮಾಡ್ತಿಲ್ಲ. ಆದ್ರೂ ಅವಳನ್ನ ಸ್ವಲ್ಪ ಬೆಣ್ಣೆ ಸೌರಿ ನಾವು ಸೈನ್ ಹಾಕ್ಸ್ಕೋಬೇಕಳಕ್ಕ. ಹಂಗೆ ಬಿಟ್ಟರೆ ಆಗಲ್ಲ. ಇವಾಗ ಅವಳ ಹತ್ರ ಹಂಗೆ ಎಡಮ್ ಸಡಮ್ ಹೋದ್ರೆ ಆಗಲ್ಲ. ಒಳ್ಳೆ ಮಾತಿಂದ ಬೆಣ್ಣೆ ಸವರ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಮಾತ್ರ ಆಗುತ್ತೆ. ನಾವೀಗ ಒಳ್ಳೆ ಮಾತಲ್ಲಿ ಹೋಗಿ ಕೇಳಿದ್ರು ಅವಳು ಹಿಂಗೆ ಮಾಡ್ತಿರ್ಲಿಲ್ಲ. ಇವಾಗ ಋತುನ ನಾನು ದ್ವೇಷ ಮಾಡ್ತಾ ಇರೋದಕ್ಕೇ ಅವಳು ಇವಾಗ ಒಪ್ಕೊಂಡಿರೋದು ನಮ್ಮ ಸುಗುಣಕ್ಕ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇರಲಿಲ್ಲ. ಅದಕ್ಕೆ ನಾನು ಮಾಡ್ತಾ ಇರೋದು ನಾಟಕ ನೀಲಕ್ಕ. ಹೌದೇನು? ನಾನು ಇವನಿಗೆ ಏನಪ್ಪ ಇಂಥ ಬುದ್ಧಿ ಬಂತು. ಗಂಡ ಹೆಂಡತಿ ಎಂತ ಸೆನಕ್ಕಿದ್ರು, ಅರ್ಗಣಿ ಮರ್ಗಣಿ ಇದ್ದಂಗಿದ್ರು, ಎಂತ ಮಾಡ್ಕೊಂಡ ಅಮ್ಮಂಗಾತ್ ನನಗೆ. ಹೋಗಿ ಕರೆದು ಬರ್ತೀನಿ ತಡಿ, ಕರೆದು ಬರೋಣ ಬಾಯಿಲೆ ಅಂತ ಹೇಳಿ ಕರೆದು ಬರ್ತೀನಿ ತಡಿ. ಬಾರಕ್ಕೆ ಕಾಪಿ ಕುಡೀರಿ ಅಂತ ಬಂದೆ ಇಲ್ಲ ಬಂದಾಗಿಂದನು ಅಂತೇಳಿ ಕರಿ ಇಟ್ಲ ಕರ್ಕೊಂಬ ಹೇಳ್ತೀನಿ. ಯಾಕಂದರೆ ಅಲ್ಲಿ ಹೇಳೋಣ ಅಂತಂದರೆ ಆಗ್ತಿಲ್ಲ. ಅವರು ನಾನು ಹಾಕಲ್ಲ ಹಿಂಗೆ ಹಿಂಗೆ ಅಂತ ಇದ್ದಾರೆ. ಅದಕ್ಕೆ ಇವ್ರು ಹಾಕ್ಲಿಲ್ಲ ಅಂದರೆ ಆಗಲ್ವಲ್ಲ. ಅದಕ್ಕೆ ಇವರಿಗೆ ಏನು ನಿಜ ಅಂತ ಇವ್ರಿಗೆ ಗೊತ್ತಾಗ್ಬಿಡ್ಲಿ. ಇವ್ರಿಗೆ ಗೊತ್ತಾದರೆ ಇವ್ರು ಋತುಗೆ ಹೇಳ್ತಾರೆ. ಇವರಿಂದಲೇ ಫೋನ್ ಮಾಡಿಸ್ತೀನಿ. ತಡಿ ಕರ್ಕೊಂಬರ್ತೀನಿ ಹೋಗಿ. ಅಯ್ಯೋ ಋತುಗೆ ನಾನು ಸ್ವಲ್ಪ ದಿನ ಬಿಟ್ಟು ಹೇಳೋಣ. ಸುಮ್ಮನೆ ಒಬ್ರಿಗೊಬ್ರಿಗೆ ಗೊತ್ತಾಗಿ ಮತ್ತು ಸುಗುಣಕ್ಕನಿಗೆ ವಿಷಯ ಗೊತ್ತಾದರೆ ಯಾಕೆ ಸುಮ್ಮನೆ ನಾನು ಮಾಡ್ತಾ ಇರೋದು ನಾಟಕ ಅಂತ ಹೇಳಿ ಯಾರಿಗೂ ಗೊತ್ತಾಗೋದು ಬೇಡ ಅಂತ ನಾನು ಅಂದ್ಕೊಂಡೆ. ಇದು ನಾಟಕದ ಥರ ಎಲ್ಲರಿಗೂ ಗೊತ್ತಾಗಿ ನಾಟಕ ಅಂತ ಹೇಳಿ ಋತುಗೂ ಹೇಳಿ ನಾವು ನಾಟಕ ಮಾಡೋದಕ್ಕೆ ಹೋದರೆ ಅದು ಸರಿ ಅನಿಸಲ್ಲ. ಸೀರಿಯಸ್ಸಾಗಿ ಆಗ್ತಾಯಿದೆ ಅಂತ ಹೇಳಿ ನಾನು ಮಾಡೋದಕ್ಕೆ ಹೋದೆ. ಆದರೆ ಆ ಋತುಗೆ ಅರ್ಥನೇ ಆಗ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ಹೇಳೋದು ಕೇಳಿಸ್ಕೊಂಡ್ರೆ ಅವಳು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಏನು ಮಾಡಲಿ. ಅದಕ್ಕೆ ವರ್ಣಕ್ಕೆ ಹೇಳಿದ್ರೆ ಇವರೇ ಫೋನ್ ಮಾಡ್ತಾರೆ. ನಾನು ಬೇರೆ ನಂಬರಿಂದ ಫೋನ್ ಮಾಡಿದ್ರೆ ನನ್ನ ವಾಯ್ಸ್ ಕೇಳಿದ ತಕ್ಷಣ ಕಟ್ ಮಾಡ್ತಾಳೆ. ನಾನು ಏನು ಹೇಳ್ತೀನಿ ಅನ್ನೋದು ಕೇಳಿಸ್ಕೊಳ್ತಾ ಇಲ್ಲ. ಹಂಗೆ ಮಾಡ್ತಾ ಇದ್ದಾಳೆ ಋತು. ನಾನು ಇವಳಿಗೆ ಈ ವಿಷಯ ಹೇಳಬೇಕು, ಅವಳು ಬೇಜಾರಾಗಿದ್ದಾಳೆ ಅಂತ ನಾನು ಅದು ನಾಟಕ ಅಂತ ಗೊತ್ತಾಗಬಾರ್ದು. ನಾನು ಮಾಡ್ತಾ ಇರೋದು ನಾಟಕ ಅಂತೇಳಿ ಮತ್ತೆ ನಮ್ಮ ಸುಗುಣಕ್ಕನಿಗೆ ಗೊತ್ತಾಗ್ಬಿಟ್ರೆ ಕೆಲಸಗಳಾಗಲ್ಲ. ಅದಕ್ಕಾಗಿ ಇವತ್ತೇ ನಾನೇ ನಮ್ಮ ಸುಗುಣಕ್ಕನಿಗೆ ನಂದೇ ಮಾಡ್ತಿಲ್ಲ. ಅವಳಿಗೆ 1 ಎಕರೆ ಹೊಲ ಮಾಡಿಸ್ತಾ ಇದ್ದೀನಿ. ಇವಾಗ ಒಂದು 50,000 ದುಡ್ಡನ್ನು ಕೊಟ್ಟಿದ್ದೀನಿ. ಎಲ್ಲ ಕಿವಿ ಮಾಲೆ ಅದು ಇದು ಎಲ್ಲ ತೊಗೊಂಬಂದಿದ್ದೀನಿ. ನಾನು ನೋಡ್ಕೊಂತಿದ್ದೀನಿ. ಅದಕ್ಕೋಸ್ಕರ ಇವಾಗ ನೀನೇ ದೊಡ್ಡವಳಮ್ಮ ಅಂದರೆ ಮಾತ್ರ ನಮ್ಮ ಸುಗುಣಕ್ಕನ ಹತ್ರ ಕೆಲಸ ಆಗೋದು. ಇಲ್ಲ ಅಂತಂದರೆ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕೆ ಇವಾಗ ಏನಾದರೂ ಮಾಡಿಬಿಟ್ಟು ನಾನು ಇವಾಗ ಇವ್ರ ಹತ್ರ ನಿಜ ಹೇಳ್ತೀನಿ. ಯಾರಿಗೂ ಗೊತ್ತಾಗೋದು ಬೇಡ, ನೀವು ಅಷ್ಟೇ ಸೀಕ್ರೆಟಾಗೆ ಇರ್ರಿ ಅಂತ ಹೇಳ್ತೀನಿ. ಏನು ಮಾಡೋದು. ಇವರು ಇವಾಗ ಹಠ ಮಾಡಲಿಲ್ಲ ಅಂತಂದಿದ್ರೆ ನಾನು ಹೆಂಗೋನೋ ಇವ್ರಿಗೂ ಹೇಳ್ತಾ ಇರಲಿಲ್ಲ. ಆಮೇಲೆ ತೀರ ಮುಂದೊಂದು ದಿನ ಯಾವತ್ತಾದರೂ ಎಲ್ಲ ಕೆಲಸ ಆದಮೇಲೆ ಋತುಗೆ ಹೇಳ್ತಾ ಇದ್ದೆ ನನ್ನ ಮೇಲಕ್ಕೆ. ಇವಾಗ ಇವ್ರು ಹಠ ಹಿಡಿದು ಕೂತ್ಕೊಂಡವ್ರಲ್ಲ ಋತುಗಾಗಿನ. ಋತು ಬಂದ್ರೇ ನಾವು ಸೈನ್ ಹಾಕೋದಂತ ಕೂತ್ಕೊಂಡವ್ರಲ್ಲ. ಅದಕ್ಕೋಸ್ಕರ ಇವಾಗ ಹೇಳಲೇಬೇಕು. ನೀವು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಬಿಡ್ನಿಲ್ಲಮ್ಮ, ಯಾಕೆ ಮಾತಾಡೋದು ಮುಂತಾಗಿ. ಬರ್ರಿ ಇಲ್ಲಿ. ಅವನು ಯಾಕೆ ಮಾತಾಡ್ಬೇಕಂತ ಅವ್ನು ಹೇಳೋದೊಂದಿಟ್ಟು ಕೇಳಿ ಇಷ್ಟ ಹೇಳ್ರಿ. ಸುಮ್ಮನೆ ನೀವು ಪರದಾಡಬೇಡ್ರಿ. ಅವ್ನು ಅದಕ್ಕೇನೆ ಯಾಕ ಬಾರಕ್ಕ ನೀನು ಕರ್ಕೊಂಬ ಅಂತ ಬಂದವನೇ. ಬಾಯಿಲಿ ಏನೋ ಮಾತಾಡ್ಬೇಕಂತಿ. ಅಂತ ಮಾತಾಡೋದಿಲ್ಲ, ಕತೆ ಹೇಳೋದಿಲ್ಲ. ಬಾ ಅವ್ನು ಏನಾರ ಮಾಡ್ಕೊಂಬಿಡ. ಋತು ಬರಬೇಕು, ನಾವು ಋತು ಈ ಮನೆಗೆ ಬರಬೇಕು. ಅವನು ಋತು ಚೆನ್ನಾಗಿರ್ಬೇಕು. ನಾವು ಅವಾಗಲೇ ಹಾಕೋದು. ಫಸ್ಟ್ ಅವ್ನು ಹೇಳೋದು ಕೇಳಿಸ್ಕೊಳ್ರಿ ನೀವು. ಇಲ್ಲಿ ನೋಡಕ್ಕ, ನಾನು ಹೇಳೋದು ಕೇಳಿಸ್ಕೊಳ್ರಿ. ಇಲ್ಲಿ ನೋಡು, ನಾನು ಋತುನ ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡೋ ಅಂತವನಲ್ಲ. ನಾನು ಋತುನ ನಾನು ಒಪ್ಪಿ ಮದುವೆ ಆಗಿರೋದು. ನಮ್ಮ ಮಾವರನ್ನ ನಾನು ಅಷ್ಟು ಸುಲಭವಾಗಿ ನಾನು ದೂರ ಮಾಡ್ಕೊಳ್ಳೋ ಅಂತನಲ್ಲ. ಯಾಕಂತಂದರೆ ನಮ್ಮ ಮಾವರು ನಾನು ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅಂತಂದರೆ ಇದಕ್ಕೆ ನಮ್ಮ ಮಾವರೇ ಕಾರಣ. ನಾನು ಏನಕ್ಕೆ ಈ ಥರ ಮಾಡಿದ್ದೀನಿ ಅಂತಂದರೆ ಸುಗುಣಕ್ಕನ ಹತ್ರ ನಾನು ಸೈನ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ನಾನು ನಾಟಕ ಮಾಡಿರೋದು. ಇವತ್ತು ಅವಳಿಗೆ ನಾನು ಮೋಸ ಮಾಡ್ತಿಲ್ಲ. ನಾನು ಇವತ್ತು ಅವಳಿಗೆ ಏನು ಸೇರಬೇಕೋ ಅದನ್ನು ಮಾಡಿಕೊಡ್ತಾ ಇದ್ದೀನಿ. ಆದರೆ ಅವಳಿವಾಗ ಹಿಂಗೆ ಮಾಡಿದ್ರೆ ಮಾತ್ರ ಅವಳು ಒಪ್ಕೊಳ್ಳೋದು. ನಮ್ಮ ಸುಗುಣಕ್ಕನ ಬುದ್ಧಿನೇ ಆಗಲ್ಲ. ಚೆನ್ನಾಗಿದ್ದೀನಿ ನಾನು ಋತು ಚೆನ್ನಾಗಿದ್ದೀವಿ. ನಾನು ಋತು ಹೋಗಿ ಏನಾದ್ರೂ ಅವ್ರ ಮುಂದೆ ಕೇಳಿದರೆ ಆಗ್ತಿರ್ಲಿಲ್ಲ. ಇನ್ನೂ ಜಾಸ್ತಿ ಜಮ್ಮನೆ ಮಾಡೋಳು ನಮ್ಮ ಸುಗುಣಕ್ಕ. ಅದಕ್ಕೇ ಇವಾಗ ನೋಡಿ ಅವಳಿಗೆ ಎಷ್ಟು ಖುಷಿ ಆಗುತ್ತೆ. ನಮ್ಮ ಋತು ಊರಿಗೆ ಹೋಗಿರೋದಕ್ಕೆ ಅವಳಿಗೆ ಎಷ್ಟು ಖುಷಿ ಆಗೈತೆ ನೋಡಿದ್ರಲ್ಲ ನೀವು. ಅದಕ್ಕೆ ನಾನು ಮಾಡ್ತಾ ಇರೋದು ನಾಟಕ ಅಕ್ಕ. ಈ ವಿಷಯನ ನಾನು ಮುಚ್ಚಿಡಬೇಕು. ಸುಮ್ಮನೆ ನಾಟಕ ಅಂತೇಳಿ ಒಬ್ರಿಗೆ ಗೊತ್ತಾದರೆ ಸುಮ್ಮನೆ ಅವಳಿಗೆ ಆಮೇಲೆ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ. ನಾನು ಮಾಡ್ತಾ ಇರೋದು ನಾಟಕ ಅಂತ ಹೇಳಿ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ ನಾನು ಇಷ್ಟು ದಿನ ಈ ವಿಷಯ ಮುಚ್ಚಿಟ್ಟಿದ್ದೆ. ಅಯ್ಯೋ ಹೌದೇನು? ಅಲ್ಲ ಮತ್ತು ನೀನು ಹೇಳಲೇ ಇಲ್ಲ ನಮಗೆ. ನಾನು ಹಂಗೆ ಅನ್ಕೊಂತಿದ್ದೆ. ಆ ಪಾಟಿ ಇಷ್ಟಪಡೋನು ನಮ್ಮ ಋತಮ್ಮನ ಯಾಕೆ ಇವತ್ತು ಹಿಂಗೆ ಮಾಡ್ದೆ ನಮ್ಮ ಪ್ರವಿ ಅಂತೇಳಿ ನಮಗೆ ಬೋಲ್ ಬೇಜಾರಾಯ್ತು.
ಹಂಗೆ ಅನ್ಕಂಡೆ. ಅವನೇನು ಹಿಂಗೆ ಒಬ್ರಿಗೊಬ್ರಿಗೆ ನಾಟಕ ಅಂತ ಗೊತ್ತಾದರೆ ಒಬ್ರಿಂದ ಒಬ್ರಿಗೆ ಹಂಗೆ ವಿಷಯ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾಗ್ಬಿಡುತ್ತೆ ಸುಗುಣಂಗೆ. ಅಂದರೆ ಸುಗುಣಂಗೇನ ನೀನೇ ದೊಡ್ಡಳಮ್ಮ ಅಂತ ಹೇಳಿ ಒಂದಿಟ್ಟು ಬೆಣ್ಣೆ ಸೌರಿ ನೀನೇ ದೊಡ್ಡಳಮ್ಮ ಅಂದರೆ ಮಾತ್ರ ಕೆಲಸ ಆಗೋದು. ಅವಳು ತಗಿಲೋಡು ಎಡ್ಡಮ್ ಸೊಡ್ಡಮ್ ಹಂಗೆ ಹಿಂಗೆ ಅಂತ ಹೋದ್ರೆ ಅವಳೊಂಥರ ಹಾಫ್ ಮೆಂಟ್ಲ್ ಇದ್ದಂಗೆ. ಹಾಕಲ್ಲ ಕಣಮ್ಮ, ನಿಜವಾಗ್ಲೂ ಹಾಕಲ್ಲ ಅವಳು. ಅದಕ್ಕೆ ಇವ್ರ ಗಂಡ ಹೆಂಡತಿ ಇವಾಗ ದೂರ ಆಗಿರೋದಕ್ಕೆ ಅವಳಿಗೆ ಖುಷಿ ಆಗ್ಬಿಟ್ಟೈತಿ. ಹೋಗ್ಬಿಟ್ಲು, ನನ್ನ ತಮ್ಮ ದೂರ ಮಾಡಿಬಿಟ್ಟ, ಅಮ್ಮ ಇವಾಗ ಚೆನ್ನಾಗಿ ನೋಡ್ಕೊಂಬಂದು ನನ್ನ ತಮ್ಮ ಅಂತೇಳಿ. ಇವಾಗ ಅವಳಿಗೆ ಅನ್ಯಾಯ ಮಾಡ್ತಿಲ್ವಲ್ಲ, ನಿಮ್ಗೆ ಒಂದೊಂದು ಎಕರೆ ಮಾಡ್ಕೊಡ್ತಾರೆ, ಮಾಡ್ಕೇಳ್ರಿ ಹೋಗ್ರಿ, ಏನಾರ ಮಾಡ್ಕೊಂಡು ಮಸಾಲ ಪಾಲ ಇದ್ರೆ ತೀರಿಸ್ಕೇಳ್ರಿ, ಚೆನ್ನಾಗಿರ್ರಿ. ಅವನೇನು ನಿಮ್ಗೆ ಅನ್ಯಾಯ ಮಾಡ್ತಿಲ್ಲ, ಮಾಡ್ಕೊಡ್ತಾನೆ ಇವತ್ತು. ಒಂದು ಎಕರೆ ಆದರೂ ಮಾಡಿಸ್ತೀನಿ, ಇಲ್ಲಾಂದ್ರೆ 2 ಎಕರೆ ಆದರೂ ಮಾಡಿಸ್ತೀನಿ. ಇವಾಗ ಸುಗುಣಂಗೆ ಪಾಪ ಹಂಗಿರೋದಕ್ಕೆ 2 ಎಕರೆ ಏನಾದರೂ ಮಾಡಿಸ್ತೀನಿ ಅಂತಾನೆ. ಅದಕ್ಕೆ ನಿಮ್ಮ ಅಮ್ಮಯ್ಯ ಸಾಕು 1 ಎಕರೆ ಮಾಡ್ಸಪ್ಪ ಅಂತ ನಿಮ್ಮ ಅಮ್ಮಯ್ಯ. ಅದಕ್ಕೆ ಮತ್ತು ನಿಮ್ಮ ಅಮ್ಮಯ್ಯ ವಿಷಯ ಗೊತ್ತೇನ, ಅತ್ಲಾಗೂ ಮಾತಾಡಲ್ಲ ಇತ್ಲಾಗೂ ಮಾತಾಡಲ್ಲ ನಿಮ್ಮ ಅಮ್ಮಯ್ಯ. ಅದಕ್ಕೆ ಸಾಕು 1 ಎಕರೆ ಮಾಡಿಸು ಅಂತ ನಿಮ್ಮ ಅಮ್ಮಯ್ಯ. ಅಕ್ಕ 2 ಎಕರೆ ಬೇಕಂದ್ರೆ ನಾನು 2 ಎಕರೆನೇ ಮಾಡಿಸ್ತೀನಿ. ಸುಮ್ಮನೆ ಈಗ ನನ್ನ ಹತ್ರ ಇದ್ರೆ ಎಲ್ಲೂ ಹೋಗಲ್ಲ. ಇವಾಗ ನಿಮಗೂ ಕಷ್ಟ ಅಂದಾಗ ನಾಳೆ ಹೊತ್ತು ನಾನು ಬೇಕಾದ್ರೆ 1 ಎಕರೆ ಮಾರಾದರೂ ಕೊಡ್ತೀನಿ ನಾನು. ಇವಾಗ ಸುಮ್ಮನೆ ಕೊಟ್ಬಿಟ್ರೆ ನಿಮಗೆ ಎಲ್ಲನ ಹೋಗ್ಬಿಡ್ತೀವಿ. ನಮ್ಮ ಸುಗುಣಕ್ಕನಿಗೆ ಆಗಲಿಲ್ಲ 2 ಎಕರೆ ಒಂದು, ಇವಾಗ ಅವಳಿಗೆ ಇವಾಗ ನೀವು ಸಾಕು ನಮ್ಗೆ 1 ಎಕರೆ ಅಂದರೆ ನಮಗೇನು ಬೇಡವೇ ಬೇಡ ಅಂದರೆ ನೀವು. ನಾನಿವಾಗ 1 ಎಕರೆ ಕೊಡ್ಬೇಕು ನಮ್ಮ ಅಕ್ಕರಿಗೆ ಅಂತ ತುಂಬ ಇಷ್ಟಪಟ್ಟು ಕೊಡ್ತಾ ಇದ್ದೀನಿ. ನಾಳೆ ಹೊತ್ನಾಗ ನನ್ನ ಕೈಲಾದಿದ್ದು ಏನೋ ನಾನು ಮಾಡ್ಕೊಡ್ತೀನಿ. ಇವತ್ತು 1 ಎಕರೆ ಮಾಡಿಕೊಟ್ರೆ ನಾಳೆ ಹೊತ್ನಾಗ ಏನಾದ್ರು ಒಂದು ಮಾಡಿಕೊಡ್ಬೇಕು ಅಂಬದು ನನಗೂ ಒಂದು ಆಸೆ ಐತಿ. ಒಂದು ಒಡವೆ ಗಿಡವೆ ಏನಾದರೂ ಒಂದೊಂದು ಸರ ನಮ್ಮ ಅಕ್ಕರಿಗೆಲ್ಲ ಒಂದೊಂದು ಸರ ಮಾಡಿಸ್ಕೊಡ್ಬೇಕು ಅನ್ನೋದು ನನಗೂ ನನ್ನ ಮನಸ್ಸಲ್ಲಿ ಐತೆ. 2 ಎಕರೆ ಕೊಟ್ಬಿಟ್ರೆ ಸುಮ್ಮನೆ ನಾಳೆ ಹೊತ್ತಿನಾಗ ಕಷ್ಟ ಸುಖ ಅಂದಾಗ ಇವಾಗ ನಮ್ಮ ಸುಗುಣಕ್ಕನಿಗೆ ಕೊಟ್ಬಿಟ್ರೆ ಅವಳು 2 ಎಕರೆನೂ ಮಾರ್ಬಿಡ್ತಾಳೆ. ಅದಕ್ಕೆ 1 ಎಕರೆ ಮಾಡಿಸೋ ಅಂತ ಅಮ್ಮ ಹೇಳ್ತು, ಅದಕ್ಕೆ 1 ಎಕರೆ ಮಾಡಿಸ್ತೀನಿ. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು ನಾಟಕ ಇದು. ಈ ವಿಷಯನ ಋತುಗೆ ಹೇಳ್ರಿ. ನಾನು ನೆನ್ನೆ ಫೋನ್ ಮಾಡಿ ಮೆಸೇಜ್ ಮಾಡಿ ತಿಳಿಸೋಣ ಅಂತ ಹೋದೆ, ಆದರೆ ಅವಳು ಎಲ್ಲ ಬ್ಲಾಕ್ ಮಾಡಿಬಿಟ್ಲು. ಫೋನ್ ಮಾಡಿದ್ರು ನನ್ನ ವಾಯ್ಸ್ ಕೇಳಿದ್ರು ಎಲ್ಲ ನನ್ನ ಫ್ರೆಂಡ್ ಫೋನಲ್ಲಿ ಮಾಡಿದೆ. ಈಗ ಅಲ್ಲೂ ನನ್ನ ವಾಯ್ಸ್ ಕೇಳ್ತಿದ್ದಂಗೆ ಕಟ್ ಮಾಡಿಬಿಟ್ಲು, ನೀನು ನನ್ನ ಹತ್ರ ಮಾತಾಡಬೇಡ ಅಂತ ಹೇಳಿ. ಅದಕ್ಕೋಸ್ಕರನ ನೀವು ಏನಾರ ಮಾಡಿಬಿಟ್ಟು ಈ ವಿಷಯನ ಋತುನಿಗೆ ತಿಳಿಸಿ. ಆದರೆ ಈ ವಿಷಯ ಅವ್ರ ಮನೆಗಳೂ ಹೇಳ್ಬೇಡ ಅಂತ ಹೇಳ್ರಿ. ಸುಮ್ಮನೆ ಹಿಂಗೆ ಒಬ್ರಿಗೆ ಗೊತ್ತಾಗ್ತಾ ಆಮೇಲೆ ಸುಗುಣಕ್ಕನಿಗೆ ಗೊತ್ತಾಗ್ಬಿಡುತ್ತೆ, ಕೆಲಸಗಳು ಆಗಲ್ಲ. ಅದಕ್ಕಾಗಿ ಕೆಲಸ ಆಗೋವರೆಗೂ ನಾನು ಈ ವಿಷಯ ಋತುನ್ಗೂ ಹೇಳ್ಬಾರ್ದು ಅಂತಿದ್ದೆ, ನಿಮಗೂ ಹೇಳ್ಬಾರ್ದು ಅಂತಿದ್ದೆ. ನೀವು ಇವಾಗ ಒಪ್ಪಲಿಲ್ವಾ? ಋತು ಬಂದ್ರೇ ನಾನು ಸೈನ್ ಹಾಕೋದು ಅಂತ ನೀವು ಯಾವಾಗ ಆಟ ಹಿಡಿದ್ರೆ ಅದಕ್ಕೆ ಹೇಳಲೇಬೇಕು, ಅನಿವಾರ್ಯ. ಇವಾಗ ಹೇಳಲೇಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇಡ ಕಣ ಬಿಡು. ನೀನು ಚೆನ್ನಾಗಿ ನಾವು ಅದನ್ನು ಬೇಡ ಅಂತ ಹೇಳಿದ್ವಿ, ನೀನಾಗಿ ನೀನು ಕೊಡೋಕ್ಕೆ ಬಿಡತ್ತ ಅಂತ ಹೇಳಿ ಸುಮ್ಮನಾಗಿರೋದು. ನಾವು ಅದನ್ನು ಬೇಡ ಅಂತ ಹೇಳಿವಪ್ಪ. ಅದಕ್ಕೇನೆ ವಿಷಯ ನಾವು ಮಾತಾಡೋಕ್ಕಾಗಲ್ಲ, ನಮ್ಮ ಸುಗುಣಕ್ಕೆ ಇರ್ತಾಳೆ ಅಂತೇಳಿ ಹೇಳ್ತಿರೋದು. ನೀವು ಯಾರಿಗೂ ಗೊತ್ತಾಗ್ದಂಗೆ ಮಾತಾಡ್ರಿ. ಇಲ್ಲಿದ್ದು ಹೆಂಗಸ್ರಿಗೆ ಅದೇ ಒಂಥರ ಎಲ್ಲಿ ಒಂಥರ ಹೊಟ್ಟೆ ಉರಿ ಪ್ರವೀಣ್ ಕಡ್ರೆ ಇಲ್ಲಿ ಅಕ್ಕಪಕ್ಕದಾಗೆಲ್ಲನ. ಯಾಕಂತಂದರೆ ಅವನು ಎಲ್ಲ ಚೆನ್ನಾಗಿದ್ದಾನೆ, ಕೆಲಸ ತಗೊಂಡ. ಅದಕ್ಕೆ ಇಲ್ಲಿರೋರಿಗೆಲ್ಲ ಹೊಟ್ಟೆ ಉರಿ. ಅದಕ್ಕೆ ಯಾರ್ತಾವು ಏನು ಮಾತಾಡಬೇಡ್ರಿ, ಇಲ್ಲಿರೋರಿಗೆ ಯಾರ್ತಾವು ಯಾತು ಉಸಿರು ಬಿಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಮತ್ತು ಒಬ್ಬರಿಂದ ವಿಷಯ ಗೊತ್ತಾಗುತ್ತೆ ಅಂತಲೇ ಅವನು ಯಾರ್ತಾವು ಯಾತು ಹೇಳಿಲ್ಲ. ಋತು ಹೇಳಿರು ಯಾಕೆ ಸುಮ್ಮನೆ ಅಂತಲೇನೆ ಅವ್ರ ಮನೆಯಾಗ ಹೇಳೋದು. ಸುಮ್ಮನೆ ಹಿಂಗೆ ಒಬ್ಬರಿಂದ ಹೋಗುತ್ತೆ ಅಂತೇಳಿ ಅವ್ನು ಯಾರು ಹೇಳಿಲ್ಲ. ಇವತ್ತು ಗೊತ್ತಾಗೈತೆ ಪ್ರವಿ ಆಡ್ತಾ ಇರೋದು ನಾಟಕ ಅಂತ. ನಮಗೂ ಬೋಲ್ ಬೇಜಾರಾಗಿತ್ತು, ಇವತ್ತೇ ಗೊತ್ತಾಗಿದ್ದು ನೀನು ನಾಟಕ ಆಡ್ತಾ ಇದೆಯಾ ಅಂತ. ಇವಾಗ ಸುಗುಣಕ್ಕನ ಹತ್ರ ಕೆಲಸ ಆಗಲ್ಲ, ನಾವು ಇವಾಗ ಒಳ್ಳೆ ರೀತಿಯಿಂದ ಹೋಗಲಿಲ್ಲ ಅಂತಂದರೆ ಅದಕ್ಕೆ ಒಳ್ಳೆ ರೀತಿಯಿಂದ ಇದ್ದು ನಾವು ಕೆಲಸ ಮಾಡಿಸ್ಕೋಬೇಕು. ಸುಮ್ಮನೆ ಇವಾಗ ಜನ ಇವಾಗ ನನ್ನ ಥರ ಅಂಬ್ಲೇಳು ಇವಾಗ. ಯಾಕಂದರೆ ನಮ್ಮ ಸುಗುಣಕ್ಕ ಹೆಂಗೆ ಅಂತ ನನಗೆ ಗೊತ್ತೈತಿ. ಇವತ್ತು ನಾನೇನು ಅವಳಿಗೆ ಮೋಸ ಮಾಡ್ತಾ ಇಲ್ಲ. ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಸರಿಯಾಗಿ ಏನಾದರೂ ಒಂದು ಕೊಡ್ತಾ ಇದ್ದೀನಲ್ಲ, ನಾನೇನು ಮೋಸ ಮಾಡ್ತಾ ಇಲ್ಲ. ಇವತ್ತು ನಾನು ನಾಟಕ ಆಡ್ತಾ ಇದ್ದೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ಅರುಣಕ್ಕನಿಗೂ ಹೇಳ್ತಾ ಇದ್ದೀನಿ, ನಾನು ಆಡ್ತಾ ಇರೋದು ನಾಟಕ, ಋತುನಿಗೆ ಹೇಳ್ರಿ ಅಂತ ಹೇಳಿ. ಅದಕ್ಕೇ ಅವರು ಹೇಳ್ತಾರೆ ಇವಾಗ ನಮ್ಮ ಋತುನಿಗೆ. ಅವಳಿಗೂ ಹೇಳಿರಲಿಲ್ಲ. ನಾನು ಸುಮ್ಮನೆ ಒಬ್ರಿಗೆ ಹೇಳಿದ್ರೆ ನಾನು ನಾಟಕ ಆಡ್ತಾ ಇರೋದಂತ ಅದು ಹೇಳಿ ಆಡಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೇ ನಾನು ಸುಮ್ಮನೆ ಆಗಿದ್ದೆ. ನಾನು ಯಾರಿಗೂ ಹೇಳ್ಬಾರ್ದು, ಋತುಗೂ ಯಾರಿಗೂ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಹೇಳಲೇಬೇಕಾದಂಥ ಸಮಯ ಬಂದಾಗ ಹೇಳಲೇಬೇಕಾಯಿತು. ಅದಕ್ಕೆ ನಮ್ಮ ಅರುಣಕ್ಕನ ಹತ್ರ ನಾನು ಸತ್ಯ ಹೇಳಿದೆ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.